ಮೇನ್ ಪಾಯಿಂಟ್ ಸಕ್ಸಪ್ಪನ್ ಏನಂದ್ರೆ ತಿಳ್ಕೊಳ್ಬೇಕು ಸರ್ ನಾವು ಕಲಿಯಕ್ಕಿಂತ ಮುಂಚೆನೆ. 2500-2600 ಆಗಿರ್ಬೋದು ಸರ್. ಒಳ್ಳೆ ಸಂಗೀತಗಾರ ಆಗ್ಬೇಕು ಸರ್. ನಾನು ಒಂದು ಹೆಸರು ಮಾಡ್ಬೇಕಂತ ಸರ್ ನಮ್ಮ ಜಿಲ್ಲೆ ನಮ್ಮೆಲ್ಲ ಕರ್ನಾಟಕ ಸರ್. ಅದೇ ಒಂದು ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ನಾನು ಒಂದಿನ ಹಿಂಗೆ ಮೆಸೇಜ್ ಕಳಿಸಿದೆ ಸರ್ ಇನ್ಸ್ಟಾಗ್ರಾಮ್ದಲ್ಲಿ. ಸೂಪರ್ ಸರ್. ನೀವು ಮೂಲತಃ ನೀವು ಕಲ್ತಿದ್ದ ಅಥವಾ ಫ್ಯಾಮಿಲಿಯಿಂದ ಬಂದಿದ್ದ ಹೇಗೆ? ಹೌದು ಸರ್, ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲರೂ ಸರ್. ನಮ್ಮ ತಾತ ಅದು ಎಲ್ಲರಿಗೂ ಕ್ಲಾರ್ನೆಟು ಆ್ಯಂಡ್ ಶಹನಾಯಿ ಪ್ಲೇ ಮಾಡ್ತಿದ್ರು ಸರ್. ಹಿಂಗೆ ನಾನು ಸ್ವಲ್ಪ ಅವ್ರು ನೋಡ್ತಾ ಕಲಿತೆ ಸರ್. ಸ್ಟಾರ್ಟಿಂಗಿಗೆ ಕೀಬೋರ್ಡ್ ಪ್ಲೇ ಮಾಡ್ತಿದ್ದೆ ಸರ್. ಆ್ಯಂಡ್ ನಮ್ಮ ಚಿಕ್ಕಪ್ಪ ಅವರು ಒಂದಿನ ಕೇಳಿದ್ರು ನನಗೆ, ನೀನು ಏನಾದರೂ ಕಲಿಯಪ್ಪ ಇನ್ಸ್ಟ್ರೂಮೆಂಟ್ಸ್ ಅದು ಅಂದ್ರೆ ಸರ್. ಇಲ್ಲ, ನಾನು ಯಾವಾಗ ಪ್ಲೇ ಮಾಡಿಲ್ಲ, ಇನ್ನು ನನಗದು ಕೀಬೋರ್ಡೇ ಸಾಕು ಅಂತ ನಾನು ನಮ್ಮ ಚಿಕ್ಕಪ್ಪ ಕೇಳಿದೆ ಸರ್. ಆ್ಯಂಡ್ ಅವರು ಒಂದು ಊರಲ್ಲಿ ಇದ್ದಿದ್ದು ಇಂಡಿಯನ್ ಸೆಕ್ಸಫೋನ್ ಅದನ್ನ ತೊಗೊಂಬಂದು ಮನೇಲಿ ಇಟ್ಟರು. ಒಂದು 6-7 ಮಂತ್ಸ್ ಆಯ್ತು ಸರ್ ಮನೇಲಿ ಇಟ್ಟು. ಅದನ್ನು ಇಟ್ಟ ತಕ್ಷಣ ಅದು ಹಂಗೆ ಅದು ಒಂದು ಎಲ್ಲಿ ಅದು ಇರ್ತಲ್ಲ ಒಂದು ಗೋಡೆದಲ್ಲಿ ಇಟ್ಬಿಟ್ರೆ ಅದನ್ನು ಇಟ್ಟು ಅದು ಪೂರ ಎಲ್ಲ ಕೆಟ್ಟೋಗಿತ್ತು. ಅದ್ರ ಮತ್ತೆ ರಿಪೇರಿ ಮಾಡಿಸ್ಕೊಂಡು ಬಂದು ನಮ್ಮ ಚಿಕ್ಕಪ್ಪ ಎಲ್ಲೋ ಒಂದು ಕಡೆ ಕಲ್ಸೋಕ್ಕೆ ನನಗೂ ಹಾಕಿದ್ರು ಸರ್. ಮೂಲತಃ ಎಲ್ಲಿಂದ ನೀವು? ನಾವು ಸರ್ ಬೆಳಗಾವಿ ಡಿಸ್ಟಿಕ್ ಅತನಿ ಅಂತ ಸರ್. ಮ್ಯೂಸಿಕ್ ಅಂದರೆ ಸರ್ ನನಗೆ ಹುಟ್ಟಿದ ನಡ್ಕೊಂಡು ತುಂಬ ಇದು ಹಂಬಲ ಸರ್ ಅಂತಾರೆ. ಮ್ಯೂಸಿಕ್ದಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು, ನಾನು ಎಲ್ಲರ ಥರ ಒಂದು ಇದರಲ್ಲಿ ಬರಬೇಕು ಸರ್, ಪ್ರೊಫೆಷ್ನಲ್ ಆಗ್ಬೇಕಂದ್ರೆ ತುಂಬ ಇಷ್ಟ ಸರ್. ಅದೇ ಒಂದು ಎಜುಕೇಷನ್ ಸರ್, ನನಗೆ BA ಕಂಪ್ಲೀಟ್ ಸರ್. ಇನ್ನು ನನಗೆ ತುಂಬ ಜಾಬ್ ಬಂದಿತ್ತು ಸರ್ ನನಗೆಲ್ಲ ಕಡೆ. ನನ್ನ ಮ್ಯೂಸಿಕ್ ಸಲುವಾಗಿ ಅದನ್ನೆಲ್ಲ ತ್ಯಾಗ ಮಾಡಿದ್ನೇ ಮುಂದುವರ್ಸಿದ್ದು ಸರ್. ರಿದಮ್ ಪ್ಯಾಡು, ಕೀಬೋರ್ಡು, ಡ್ರಮ್ ಸೆಟ್ಟು ಇದೆಲ್ಲ ಪ್ಲೇ ಮಾಡ್ತೀನಿ ಸರ್ ಎಲ್ಲ. ಸಕ್ಸಪ್ಪನ್ ಅಂತ ಬಂದ ತಕ್ಷಣ ಸರ್ ನಾನು ಒಂದು ಫಸ್ಟ್ ನಮ್ಮ ಮನೇಲಿ ನಮ್ಮ ಫಾದರ್ ಒಂದು ಸ್ವಲ್ಪ ಹೇಳಿಕೊಟ್ರು ಸರ್ ನನಗೆ ಒಂದು 3 ಇಯರ್ಸ್ ಹಿಂದ್ಗಡೆ ಸರ್. ಕಲಿತಾ ಹಂಗೆ ಮುಂದುವರಿತು ಸರ್ ಇದು. ಸಪೋರ್ಟ್ ಅಂದರೆ ಸರ್ ಮ್ಯೂಸಿಕ್ಗೆ ನಮ್ಮ ಚಿಕ್ಕಪ್ಪ ಅಂದೇ ಸಪೋರ್ಟ್ ಸರ್ ನನಗೆ. ಅವರು ಇದನ್ನು ವಸ್ತು ತಮ್ಮದಲ್ಲಿ ನಾನು ಇನ್ನೂ ಕಲಿತಾರನೇ ಇರಲಿಲ್ಲ ಸರ್ ನಾನು. ಅವ್ರದ್ದು ಸಪೋರ್ಟ್ ಆ್ಯಂಡ್ ನನಗೊಂಥರ ಹಿಂದ್ಗಡೆ ಬಿಗ್ ಬ್ರದರ್ ಅಂತ ನಿಂತಿದ್ರು ಸರ್. ನನ್ನ ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಫೇವ್ರೇಟ್ ಅಂದರೆ ಸರ್ ಶಕ್ಸ್ ರಾಜಾ ಸರ್ ಅಂತ ಸರ್. ಆ್ಯಂಡ್ ಸಿಂಗರ್ ಅಂದ ತಕ್ಷಣ ಸರ್ SP ಬಾಲಸುಬ್ರಹ್ಮಣ್ಯ ಸರ್. ಮೇನ್ ಇಂಪಾರ್ಟೆಂಟ್ ಅಂದರೆ ಸರ್ ನಮ್ಮದು ಮೇನ್ ಪಾಯಿಂಟ್ ಸಕ್ಸಪ್ಪನ್ ಏನಂದ್ರೆ ತಿಳ್ಕೊಳ್ಬೇಕು ಸರ್ ನಾವು ಕಲಿಯಕ್ಕಿಂತ ಮುಂಚೆನೆ. ಅದನ್ನ ಅರ್ಥ ಮಾಡಿಕೊಂಡು ಮತ್ತು ಗುರು ಮುಖಾಂತರ ಎಲ್ಲ ಸೇರಿ ಕಲಿಯೋದೇ ಅದು ಅಂತಾರೆ ಸರ್. ಇದು ಕ್ಲಾರ್ನೆಟ್ ಆ್ಯಂಡ್ ಸಕ್ಸಫೋನ್ ಎರಡು ಒಂದು ಸ್ವಲ್ಪ ಇದರಲ್ಲೇ ಬರುತ್ತೆ ಸರ್. ಬಟ್ ಕೀಸ್ ಸೆಪ್ರೇಟ್. ಇದು ಸರ್ ಇದನ್ನು ಓಪನ್ ಮಾಡಿದ್ರೆ ನಿಕ್ ಅಂತಾರೆ ಸರ್ ಇದಕ್ಕೆ. ಆ್ಯಂಡ್ ಇದು ಮೌತ್ ಪೀಸ್, ಬ್ಲ್ಯಾಕ್ ಕಲರ್ ಮೌತ್ ಪೀಸ್. ಆ್ಯಂಡ್ ನಾವೆಲ್ಲ ಇದು ಸಾಧಾರಣ ಈಸಿಯಾಗೆಲ್ಲ ಪ್ಲೇ ಮಾಡ್ತೀವಿ, ಬಟ್ ಅದು ಅಷ್ಟೊಂದು ಈಸಿ ಇಲ್ಲ ಸರ್. ಅದು ಮಾಡ್ಬೇಕಂದ್ರೆ ತುಂಬ ಮೆಹನತ್ತು ಇದೆಲ್ಲ ಬೇಕು. ಇದ್ದವರು ಕೊಟ್ಟಿದ್ದು ಸರ್ ಒಂದು 2500-2600 ಆಗಿರ್ಬೋದು ಸರ್. ಇಲ್ಲ ಸರ್, ಆ ಥರ ಪ್ರಯತ್ನ ಮಾಡಿದ್ದೀನಿ ಸರ್, ಬಟ್ ಹೋಗಿಲ್ಲ ಸರ್ ಅಷ್ಟೇ. ಸ್ವಲ್ಪ ಮನೆ ಪ್ರಾಬ್ಲಮ್ ಸರ್. ನಮ್ಮದೇ ಆದಂಥ ಒಂದು ಸ್ವಂತ ಬ್ಯಾಂಡ್ ಇದೆ ಸರ್. ನನ್ನ ಮೇಲಿನ ಸರ್ ಒಂದು 20 ಜನ ಎಲ್ಲರೂ ಕಾರ್ಮಿಕರು ದುಡಿತಾರೆ ಸರ್. ನನಗೂ ಸರ್ ದೊಡ್ಡ ಒಂದು ಒಳ್ಳೆ ಸಂಗೀತಗಾರ ಆಗ್ಬೇಕು ಸರ್. ನಾನು ಒಂದು ಹೆಸರು ಮಾಡ್ಬೇಕಂತ ಸರ್ ನಮ್ಮ ಜಿಲ್ಲೆ ನಮ್ಮೆಲ್ಲ ಕರ್ನಾಟಕ ಸರ್. ಅದೇ ಒಂದು ನನ್ನ ಮೊದಲನೇ ಹೇಳೋದು ನಮ್ಮ ಅತನಿ ಶ್ರೀ ಗಚ್ಚಿನ ಮಠ ಅಂತ ಸರ್, ಮುರುಗೇಂದ್ರ ಸ್ವಾಮಿ ಶಿವೇಗಳು. ಅಲ್ಲಿ ನಾನು ಸ್ಟಾರ್ಟ್ ಆಗಿದೆ ಸರ್ ನನ್ನ ಜರ್ನಿ ಅಲ್ಲಿಂದ್ರೇ. ಅಲ್ಲಿ ಬಾರಿದ ತಕ್ಷಣ ನನಗೆ ಒಂದು ಇದು ಇತ್ತು ಸರ್ ನಮ್ಮೂರಲ್ಲಿ ಪಟ್ಟಾಭಿಷೇಕ ಅಂತ. ಅವಾಗ ವಿಜಯ ಪ್ರಕಾಶ್ ಅವರು ಎಲ್ಲರೂ ಬಂದಿದ್ರು ಸರ್. ಅವಾಗ ಎಲ್ಲ ಪಬ್ಲಿಕ್ ಇದ್ರೆ ಅಲ್ಲೇ ಪರಿಚಯ ಆಯಿತು ಸರ್. ಸಾಂಗ್ ಅಂದರೆ ಸರ್ ಇದು ನಮ್ಮ ಊರಿನಲ್ಲಿ ಸರ್ ಅದು ಒಂಥರ ಹೆಮ್ಮೆ ಪಡೋದು ಸರ್. ಇದು ಸುಪ್ರಭಾತ್ ಅಂತ ಧಾರವಾಡದ ಬರೋದು ಸಾಂಗ್ ಅದೇ ಸರ್. Hmm.
ಹೌದು ಸರ್, ನಾನೇ ಒಂದಿನ ಹೀಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಸರ್, ರೀಲ್ಸ್ ಅದು. ಆ್ಯಂಡ್ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ನಾನು ಒಂದಿನ ಹಿಂಗೆ ಮೆಸೇಜ್ ಕಳಿಸಿದೆ ಸರ್ ಇನ್ಸ್ಟಾಗ್ರಾಮ್ದಲ್ಲಿ. ಕಳಿಸಿದೆ, ನಾನು ಅವರು ರೆಸ್ಪಾನ್ಸ್ ಮಾಡ್ತಾರಲ್ಲ ಅಂತ ತಿಳ್ಕೊಂಡಿದ್ದೆ ಸರ್. ಬಟ್ ಆದರೂ ರಿಪ್ಲೈ ಮಾಡಿದ್ರು ಸರ್ ಅವರು. ಏನು ಮಾಡ್ತೀರಾ ಅಂತ ಕೇಳಿದ್ರು ಸರ್ ನನಗೆ. ಸರ್ ನಾನು ಈ ಥರ ಸಕ್ಸಫೋನ್ ಆರ್ಟಿಸ್ಟು, ನನಗೊಂದು ಯಾವುದಾದ್ರು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳಿದೆ ಸರ್. ಓಕೆ ಬನ್ನಿ ನೀವು ಬೆಂಗಳೂರಿಗೆ ಅಂತ ಸರ್ ಅಂದರು ಸರ್. ಈಗ ಬಂದೆ ಸರ್. ನಾನು ಈಗ ಆಲ್ರೆಡಿ ಒಂದು 4-5 ಫಿಲ್ಮ್ದಲ್ಲಿ ಕೂಡ ರೆಕಾರ್ಡ್ ಆಗಿದೆ ಸರ್. 3-4 ಫಿಲ್ಮ್ದಲ್ಲಿ ಸರ್ ರೆಕಾರ್ಡಿಂಗ್ ಮಾಡಿದ್ದೀನಿ. ಮೊದಲನೇದು ಅಮರಾವತಿ ಪೊಲೀಸ್ ಸ್ಟೇಷನ್, ಆ್ಯಂಡ್ ಸೆಕೆಂಡ್ ಕನಕರಾಜ್, ಥರ್ಡ್ ಸೂಪರ್ ಹಿಟ್ ಸರ್.